ವೆಲ್ಕಮ್ ಸೀಡ್ಸು ಶಂಕರಮೂರ್ತಿ ಅಂತ ಇವತ್ತು ಸಿದ್ದಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮದು ಟೊಮೊಟೊ ಇದು ವೆಲ್ಕಮ್ ಸೀಡ್ಸ್ದು ಹೊಯ್ಸಳ ಅಂತ. ಇದು ತುಂಬ ಚೆನ್ನಾಗಿ ಬಂದಿದೆ. ಈಲ್ಡಿಂಗು ಮತ್ತು ಸೆಟ್ಟಿಂಗ್ ಎಲ್ಲ ತುಂಬ ಜೋರಿದೆ. ಈಗ ಸೆಟ್ಟಿಂಗ್ ನೋಡ್ತಾ ಇರ್ಬೋದು. ಈಲ್ಡಿಂಗು ಮತ್ತು ಗಿಡ ಗ್ರೋತು, ವೈರಸ್ ಇಲ್ಲ, ಮುದ್ರಗುಡಿ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇವರು ದೇವೇಂದ್ರ ಸರ್ ಅಂತ, ಇವರು ಟೀಚರು, ಇವರು ಹಾಕಿದ್ದಾರೆ. ಸರ್ ತಮ್ಮ ಹೆಸರು? ದೇವೇಂದ್ರ ಮೇಷ್ಟ್ರು. ಸರ್ ನಿಮ್ಮದು ಊರು, ತಾಲೂಕು? ನಾವು ಎಸ್ಬಿದ್ರೆ ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಾವು ಸುಮಾರು ಒಂದು 20-25 ವರ್ಷದಿಂದ ಹಲವಾರು ರೀತಿ ತಳಿಗಳನ್ನು ಬೆಳೆದಿದ್ದೀವಿ. ಇದಕ್ಕಿಂತ ಮೊದಲು ಬೇರೆ ತಳಿಗಳನ್ನ ಬೆಳೆದಿದ್ದು. ಆದರೆ ಈ ಸತಿ ವೆಲ್ಕಮ್ ಸೀಡ್ಸ್ನವ್ರದ ಇದು ಹೊಯ್ಸಳ ಅಂತ, ಇದು ಹೊಯ್ಸಳ ಅಂತ ಆ ಸಸಿ ತಮ್ಮನ್ನು ನಟ್ಟು. ಬೇರೆಯವರು ಬೇರೆ ಬೇರೆ ತಳಿಯನ್ನು ನಟ್ಟರು. ಆದರೆ ಬೇರೆ ತಳಿ ಸಸಿಗಳಿಗೂ ಬೆಳೆಗೂ ನಮ್ಮ ಬೆಳೆಗೂ ಭಾರಿ ಡಿಫ್ರೆನ್ಸ್ ಬಂದಿದೆ. ಈಗ ಏನು ಡಿಫ್ರೆನ್ಸ್ ಏನಿದೆ? ಅವ್ರದ್ದೆಲ್ಲ ಸೂಜಿ ರೋಗ ಬಂದೆವು. ಕಾಯಿ ಎಲ್ಲ ಸಣ್ಣ ಕಾಯಿ ಇದಾವೆ. ನಮ್ದು ಇಡೀ ಹೊಲನೆಲ್ಲ ನೋಡಿದ್ರು ಸೂಜಿ ರೋಗ ಇಲ್ಲ. ಈಗ ಏನು ರೋಗ ಇಲ್ಲ ಗಿಡಕ್ಕೆ? ಏನು ಇಲ್ಲ. ಕಾಯಿ ಒಳ್ಳೆ ರೋಗ ಇಲ್ಲ. ಕಾಯಿ ಒಳ್ಳೆ ಸೈಜ್ ಇದೆ. ಸೈಜ್ ಒಳ್ಳೆ ಕಲ್ಲರು. ಗುಣಿಹಣ್ಣು ಸ್ಟಾರ್ಟ್ ಆಗಿದೆ. ಈಗ ಗುಣಿಹಣ್ಣು ಈಗ ಈ ವಾರ ಕೊಯ್ಬೇಕು. ಗಟ್ಟಿ ಹೆಂಗಿದೆ ಈಗ ನಾವು ನೋಡ್ತಾ ಇದೀರಿ? ಭಾರಿ ಗಟ್ಟಿ ಅಂದ್ರೆ ಚೆಂಡಿದ್ದಂಗಿದೆ. ಇದು ತುಂಬಾ ಗಟ್ಟಿ ಇದೆ. ಅದುಮಕ್ಕಾಗಲ್ಲ ಅಷ್ಟು ಇದೆ ನೋಡ್ರಿ. ತುದಿಯಲ್ಲಿ ಈಗ ಗಿಡ ನೋಡ್ತಾ ಇರ್ಬೋದು, ಏನು ರೋಗ ಇಲ್ಲ. ತುದಿಲಿವೆ ಈ ಹೂ ತೋರ್ಸಿ. ಇಲ್ಲಿ ತುದಿಲು ಹೂ ನೋಡಿ, ತುದಿವರೆಗೂ ಈಚೆ ಆಗ್ತೈತೆ. ಈಚು ಚೆನ್ನಾಗ್ ಬಂದಿದೆ. ಬೇರೆ ರೈತರುಗಳು ಬೆಳಿಬಹುದು. ಇದ ಬೇರೆ ರೈತರೆಲ್ಲ ಹಾಕ್ಬೋದು. ಈಗ ಇದು ಹೊಯ್ಸಳ ಅಂತ ತಳಿ. ಇದು ಹೊಯ್ಸಳ ಅಂತ ತಳಿ. ಹೌದ್ರಾ? ತುಂಬಾ ಚೆನ್ನಾಗಿ ಬರ್ತೈತೆ. ಕಿರಣ್ ಅವರ ನರ್ಸರಿ, ನಿಡ್ಗಟ್ಟ ಕಿರಣ್ ಅವ್ರ ನರ್ಸರಿಲಿ ತಗೊಂಡ್ಬಂದಿದ್ರಾ? ಕಿರಣ್ ಅವ್ರ ನರ್ಸರಿ ನಿಡ್ಗಾಟದಿಂದ ತಂದಿದ್ದು. ಒಳ್ಳೆ ತಳಿ. ಬೇರೆ ರೈತರುಗಳು ಇದನ್ನ ಬೆಳಿಬಹುದು. ತುಂಬಾ ಥ್ಯಾಂಕ್ಸ್. ಬೆಳೆಗೆ ಏನು